ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಧಾರವಾಡದ ಮಂದಿ? ನೀವೇನು ಬಿಡ್ರಿ, ಮಸ್ತ್ ಮಜವಾಗಿರ್ತೀರಿ. ಇದ ಜಬರ್ದಸ್ತ್ ಜೋಶ್ ಒಳಗಡೆ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋನು. ನಿಮ್ಮ ಜೊತೆ ನಾ ಇದ್ದೀನಿ, ಮಾತಿನ ಬಿಡ್ಗಿ ಗದಗಿನ ಹುಡುಗಿ RJ ಪೂಜಾ. ನೀವು ಕೇಳ್ತಾ ಇದ್ದೀರಾ 92.8 JMC ಮೆಗಾ FM ಲೈವ್ ಸಖತ್ ಗುರು. ನಮಸ್ಕಾರ ವೀಕ್ಷಕರೇ, KUD ನ್ಯೂಸ್ಗೆ ಸ್ವಾಗತ. ನಾನು ದಿನೇಶ್ ಗೌಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟದ ವತಿಯಿಂದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾನು ಜಾಸ್ತಿ ಫೋಕಸ್ ಮಾಡೋದಂದ್ರೆ ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಅದ್ರ ಬಗ್ಗೆ ನಾನು ಜಾಸ್ತಿ ನಾಲೆಜನ್ನು ಇರಲಿ, ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಷನ್ ಇದ್ದರೆ ಅದ್ರ ಬಗ್ಗೆ ನಾನು ಜಲ್ದಿ ಲೈಕ್ ಅಪ್ಡೇಟ್ ಇಡಬೇಕಂದ್ರೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ನಡೆದಂತಹ ರಾಷ್ಟ್ರಮಟ್ಟದ ಮಾಧ್ಯಮ ಹಬ್ಬದಲ್ಲಿ ನಮ್ಮ ವಿಭಾಗವು ಚಾಂಪಿಯನ್ಶಿಪ್ಪನ್ನು ಪಡೆದಿರ್ತಕ್ಕಂತಹದ್ದು. ರಿಪೋರ್ಟಿಂಗ್ ಬರುತ್ತೆ, ಎಡಿಟಿಂಗ್ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿ ಬಹಳ ಬೇಸಿಕ್ ಆಗಿರ್ತಕ್ಕಂಥದ್ದನ್ನು ನಾವು ಮೊದಲು ಮತ್ತು ಎರಡನೇ ಸೆಮಿಸ್ಟರ್ನಲ್ಲಿ ಕಲಿಸ್ತೀವಿ. ನಂತರ ಏನಪ್ಪ ಅಂದರೆ ರೇಡಿಯೋ ಪ್ರೋಗ್ರಾಮ್ ಪ್ರೊಡಕ್ಷನ್ ಅಂತ ಬರುತ್ತೆ. ಇದು ಬೇಸಿಕ್ಕಾಗಿ ಮುದ್ರಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಅಡ್ವಾನ್ಸ್ಡ್ ಆಗಿ ವಿದ್ಯುನ್ಮಾನ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಅಂದರೆ ನಮ್ಮಲ್ಲಿ ಪೇಜ್ ಡಿಸೈನ್ ಅಂತ ಬಂದಾಗ ಇನ್ ಡಿಸೈನ್ ಹೇಳ್ಕೊಡ್ತೀವಿ, ಫೋಟೋ ಎಡಿಟಿಂಗ್ಗೆ ಫೋಟೋಶಾಪು ಹೇಳ್ತೀವಿ, ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ಪ್ರೀಮಿಯರ್ ಪ್ರೋ ಬಗ್ಗೆ ಹೇಳ್ತೀವಿ, ಅದರ ಜೊತೆಗೆ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತೀವಿ, ಕೊರೋಲ್ ಡ್ರಾ ಬಗ್ಗೆ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಕೋರ್ಸನ್ನು ಮುಗಿದ ಮೇಲೆ ಎರಡನೇ ವರ್ಷ ಅಂದರೆ ಫೈನಲ್ ಇಯರ್ ಮುಗಿದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ 4 ತಿಂಗಳ ಕಾಲ ಅಂದರೆ 1 ಮಂತು ಇಂಟರ್ನ್ಶಿಪ್ ಕಳಿಸ್ತೀವಿ. ಅವರು ಕಡ್ಡಾಯವಾಗಿ ಇಂಟರ್ನ್ಶಿಪ್ಪನ್ನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಬೇಕಾಗಿದೆ. ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 90% ಅವ್ರ ವಿದ್ಯಾರ್ಥಿಗಳು ಅಲ್ಲೇ ತಮ್ಮ ಕೆಲಸವನ್ನು ಹುಡ್ಕೊಂಡು ಬಿಡ್ತಾರೆ. ಕಳೆದ ವರ್ಷ ಸುವರ್ಣ TV ಮತ್ತು ಕನ್ನಡಪ್ರಭದವರು ಬಂದು ನಮ್ಮ ವಿಭಾಗಕ್ಕೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿದರು. ಆತ್ಮೀಯ ವೀಕ್ಷಕರೇ, ನಾನೀಗ ನಮ್ಮ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂಥ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿದ್ದೇನೆ. ಈ ಯೂನಿವರ್ಸಿಟಿಯಲ್ಲಿರುವಂತಹ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗಕ್ಕೆ ನಾನು ಬಂದಿದ್ದೇನೆ. ವೀಕ್ಷಕರೇ, ತಮಗೆಲ್ಲ ತಿಳಿದ ಹಾಗೆ ಪತ್ರಿಕಾ ಕ್ಷೇತ್ರದಲ್ಲಿ ಹಾಗೆ ಮಾಧ್ಯಮ ರಂಗದಲ್ಲಿ, ವಿಶೇಷವಾಗಿ TV ಮಾಧ್ಯಮದಲ್ಲಿ ಕೆಲಸ ಮಾಡಿದಂತಹ ಅನೇಕ ಜನಪ್ರಿಯ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಯಾವುದೇ ಕಾಲೇಜಿಗೆ ಹೋಗಿ ಪತ್ರಿಕೋದ್ಯಮವನ್ನು ಕಲಿತು ಪತ್ರಕರ್ತರಾದವರಲ್ಲ. ಆದರೆ ಇಂದಿನ ಬದಲಾದ ಕಾಲಘಟ್ಟದಲ್ಲಿ ಎಲ್ಲ ಕ್ಷೇತ್ರಗಳು ಔಪಚಾರಿಕ ಶಿಕ್ಷಣದ ವ್ಯಾಪ್ತಿಗೆ ಒಳಪಟ್ಟಂತೆ ಪತ್ರಿಕೋದ್ಯಮವೂ ಸಹ ಔಪಚಾರಿಕ ಶಿಕ್ಷಣದ ವ್ಯಾಪ್ತಿಗೆ ಒಳಪಟ್ಟಿದೆ. ಪತ್ರಿಕಾ ರಂಗದಲ್ಲಿ ಹಾಗೂ ಮಾಧ್ಯಮದ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛಿಸುವಂತಹ ವಿದ್ಯಾವಂತ ಯುವಕರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಪತ್ರಿಕೋದ್ಯಮದ ಡಿಗ್ರಿ ಅಗತ್ಯವಾಗಿದೆ. ಸೊ ಅಂದರೆ ಪತ್ರಿಕೋದ್ಯಮದ ಒಂದು ಡಿಗ್ರಿಯನ್ನು ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ರಂಗದಲ್ಲಿ ಕೇಳಲಾಗ್ತದೆ. ಸೊ ಹಾಗಾದರೆ ಈ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗದಲ್ಲಿ ಪ್ರವೇಶವನ್ನು ಪಡಿಬೇಕಾದರೆ ವಿದ್ಯಾರ್ಥಿಗಳಿಗೆ ಇರಬೇಕಾದಂಥ ಅರ್ಹತೆಗಳೇನು, ಅದರ ಜೊತೆಗೆ ಇದು ಎಷ್ಟು ವರ್ಷದ ಕೋರ್ಸು, ಹಾಗೆ ಇಲ್ಲಿ ಯಾವ್ಯಾವ ಸಿಲೆಬಸ್ಗಳಿರ್ತವೆ, ಅಂದರೆ ವಿದ್ಯಾರ್ಥಿಗಳಿಗೆ ಏನನ್ನು ಕಲಿಸಲಾಗ್ತದೆ, ಅದರ ಜೊತೆಗೆ ಈ ಕೋರ್ಸನ್ನು ಮಾಡಿದ ನಂತರ ಈ ಯಾವ್ಯಾವ ಜಾಬ್ ಆಪರ್ಚುನಿಟಿಗಳಿದ್ದಾವೆ, ಅಂದರೆ ವಿಶೇಷವಾಗಿ ಪತ್ರಿಕೋದ್ಯಮ, ಅದೇ ರೀತಿ TV ಮಾಧ್ಯಮಗಳಲ್ಲಿ ಹಾಗೆ ಅಡ್ವರ್ಟೈಸ್ಮೆಂಟ್ ಒಂದು ಕಂಪನಿಗಳಲ್ಲಿ ಯಾವ್ಯಾವ ಅವಕಾಶಗಳಿದ್ದಾವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ಈ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಸಂಜಯ್ ಕುಮಾರ್ M ಮಾಲ್ಗತ್ತಿಯವರಿಂದ ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ರಿ? ಹಾಂ, ಚೆನ್ನಾಗಿದ್ದೀನಿ. ಮೊದಲಿಗೆ ಧನ್ಯವಾದಗಳು ತಮಗೆ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯವನ್ನು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಬೇಕಾದ್ರೆ ಮೊದಲು ಅವರು ಪದವಿಯನ್ನು ಹೊಂದಿರತಕ್ಕಂಥದ್ದು ಅವಶ್ಯಕತೆ ಇದೆ. ಯಾವುದೇ ಪದವೀಧರರು ಸ್ನಾತಕೋತ್ತರ ಪತ್ರಿಕೋದ್ಯಮದಲ್ಲಿ ಪ್ರವೇಶವನ್ನು ಪಡೆದುಕೊಳ್ಬೋದಾಗಿದೆ. BA, BSc, BCom, ಈವನ್ BE, MBBS ಆದವರು ಸಹಿತ ಎಷ್ಟೋ ಸಲ ಏನಪ್ಪ ಅಂದರೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡ್ತಾರೆ. ಸೊ ಹೀಗೆ ಒಟ್ಟಾರೆ ಯಾವುದೇ ಪದವಿಯನ್ನು ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗಕ್ಕೆ ಪ್ರವೇಶ ಪಡೆದುಕೊಳ್ಬೋದಾಗಿದೆ. ಯಾವ ಪದವಿಯನ್ನು ಪಡೆದರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ನಾವು ಹೇಳೋದಾದರೆ ಪತ್ರಿಕೋದ್ಯಮ ವಿಷಯ ಇಡೀ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರವನ್ನು ಏನಪ್ಪ ಅಂದ್ರೆ ಟಚ್ ಮಾಡ್ತಕ್ಕಂಥದ್ದು. ಅಂದರೆ
ಆ ಎಲ್ಲ ವಿಷಯಗಳನ್ನು ಏನಪ್ಪ ಅಂದ್ರೆ ಅಧ್ಯಯನಕ್ಕೆ ಒಳಪಡಿಸ್ತಕ್ಕಂತಹ ವಿಷಯವಾಗಿರೋದರಿಂದ ಇಂತಹದೇ ಪದವಿ ಇರಬೇಕು ಅನ್ನುವಂಥ ಮಾನದಂಡಗಳಿಲ್ಲ. ಬಟ್ ಆದಾಗ್ಯೂ ಸಹಿತ ಈ ಭಾಷಾ ವಿಜ್ಞಾನ ಏನಿದೆಯಲ್ಲ, ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಇಷ್ಟೇ, ಮಾಧ್ಯಮಕ್ಕೆ ಭಾಷೆಯಲ್ಲಿ ಪ್ರಭುತ್ವವನ್ನು ಸಾಧಿಸಿರಬೇಕು, ಭಾಷೆಯನ್ನು ಬಳಸ್ತಕ್ಕಂಥ ಭಾಷಾ ಕೌಶಲ್ಯ, ಭಾಷೆಯನ್ನು ಬಳಸ್ತಕ್ಕಂತಹ ಎಲ್ಲ ಅರ್ಹತೆಗಳು ಅವರಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳು ಹೆಚ್ಚು ಈ ಪತ್ರಿಕೋದ್ಯಮಕ್ಕೆ ಸೂಕ್ತರು ಅಂತ ಹೇಳ್ಬೋದು. ಅದರ ಜೊತೆಗೆ ವಿಷಯದ ಜ್ಞಾನದ ಅವಶ್ಯಕತೆ ಬಹಳ ಇದೆ. ಸೊ ಹೀಗಾಗಿ ಯಾವುದೇ ಪದವಿಯನ್ನು ಪಡೆದಿರ್ತಕ್ಕಂಥವರು ಈ ಪದವಿ ಈ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದುಕೊಳ್ಬಹುದಾಗಿದೆ. ಸಾಮಾನ್ಯವಾಗಿ ಆರ್ಟ್ಸ್ ವಿಭಾಗದವರೇ ಹೆಚ್ಚು ಪತ್ರಿಕಾ ಮಾಧ್ಯಮದಲ್ಲಿ ಇರ್ತಾರೆ, ಯಾಕಂದರೆ ಅವರಿಗೆ ಸ್ವಲ್ಪ ಹೆಚ್ಚು ಒಂದು ಬೆನಿಫಿಟ್ ಆಗ್ತದೆ. ವಿಶೇಷವಾಗಿ ರಾಜಕೀಯ ಬಂದಾಗ ಪೊಲಿಟಿಕಲ್ ಸೈನ್ಸು ಇವುಗಳನ್ನು ಇತಿಹಾಸ ತೆಗೆದುಕೊಂಡಾಗ ಅದರಲ್ಲಿ ಹೆಚ್ಚೆಚ್ಚು ವಿಷಯಗಳು ಇರೋದ್ರಿಂದ ಅವರಿಗೆ ಅನುಕೂಲ ಆಗ್ತದೆ ಎಂಬ ಒಂದು ಮಾತಿದೆ. ಅದರ ಬಗ್ಗೆ ಏನಂತೀರಾ? ಕರೆಕ್ಟು. ಈಗ ಸಮಾಜ ವಿಜ್ಞಾನಗಳಲ್ಲಿ ಪದವಿಯನ್ನು ಪಡೆದಿರ್ತಕ್ಕಂಥವರು ಬೇರೆ ಬೇರೆ ಆಯಾಮಗಳಲ್ಲಿ ಏನೋ ಈ ಸಮಾಜದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಸಮಾಜದಲ್ಲಿ ಆಗು ಹೋಗುಗಳನ್ನು ಬಹುಬೇಗನೆ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಹೀಗಾಗಿ ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳು ಪತ್ರಿಕೋದ್ಯಮಕ್ಕೆ ಬರ್ತಾ ಇರತಕ್ಕಂಥದ್ದು ಹೆಚ್ಚು ನೋಡ್ತೀವಿ. ಸೊ ಅದರ ಹೊರತಾಗಿಯೂ ವಿಜ್ಞಾನದ ವಿದ್ಯಾರ್ಥಿಗಳೂ ಸಹಿತ ಸಾಕಷ್ಟು ಸಲ ಏನಪ್ಪ ಅಂದ್ರೆ ಈ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಯಾರಿಗೆ ಮಾಧ್ಯಮದಲ್ಲಿ ಆಸಕ್ತಿ ಇದೆಯೋ, ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆಯೋ, ಸಮಾಜ ಸುಧಾರಣೆ ಮಾಡಬೇಕು ಅನ್ನುವಂಥ ಹಂಬಲ ಇದೆ, ಯಾರಿಗೆ ಈ ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕು ಅಂತಕ್ಕಂತಹ ಒಂದು ಅಭಿಲಾಷೆ ಇದೆ, ಅಂಥ ವಿದ್ಯಾರ್ಥಿಗಳು ಹೆಚ್ಚು ಈ ಪತ್ರಿಕೋದ್ಯಮಕ್ಕೆ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರ್, ಆನಂತರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಈ ಪತ್ರಿಕೋದ್ಯಮದ ವಿಭಾಗಕ್ಕೆ ಪ್ರವೇಶ ಪಡಿಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಆಗಿರಬೇಕು, ಯಾವ ರೀತಿ ಸೆಲೆಕ್ಷನ್ ನಡೀತದೆ ಅಂತ ಹೇಳ್ತೀರಾ? ಈಗ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗಕ್ಕೆ ಪ್ರವೇಶ ಪಡೆದುಕೊಳ್ಬೇಕಾದ್ರೆ ಇಲ್ಲಿ 40%, ಕನಿಷ್ಠ 40% SC/ST ವಿದ್ಯಾರ್ಥಿಗಳು, ಕ್ಯಾಟಗರಿ 1 ವಿದ್ಯಾರ್ಥಿಗಳು ಮತ್ತು 45% ಈ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಪಡೆದಿರಬೇಕು. ಮತ್ತು ನಮ್ಮಲ್ಲಿ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಪ್ರವೇಶ ಪರೀಕ್ಷೆಯಲ್ಲಿ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತಾಗಿ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮತ್ತು ಸಿನಿಮಾ ರಂಗ, TV ಧಾರಾವಾಹಿಗಳಿರ್ಬೋದು, ಪ್ರಸ್ತುತ ರಾಜಕಾರಣ ಇರ್ಬೋದು, ಮತ್ತು ಪ್ರಚಲಿತ ವಿದ್ಯಮಾನಗಳನ್ನು ಸರಿಯಾಗಿ ಅಂದರೆ ದಿನನಿತ್ಯ ಪತ್ರಿಕೆಯನ್ನು ಓದ್ತಕ್ಕಂತಹ ಹವ್ಯಾಸ ಉಳ್ಳವರಿಗೆ ಈ ಪ್ರವೇಶ ಪರೀಕ್ಷೆಯನ್ನು ಬಹಳ ಸರಳವಾಗಿ ಅವರು ಪಾಸ್ ಆಗಬಹುದು. ಸೊ ಅಂಥ ಪ್ರಶ್ನೆಗಳನ್ನು ನಾವು ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. ಪ್ರವೇಶ ಪರೀಕ್ಷೆ ಪಾಸ್ ಆದರೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ತಮ್ಮ ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ತೆಗೆದುಕೊಂಡು ನಾವು ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತೀವಿ. ಆ ಮೆರಿಟ್ ಲಿಸ್ಟ್ ಪ್ರಕಾರ ವಿದ್ಯಾರ್ಥಿಗಳ ಆಯ್ಕೆ ಆರಂಭ ಆಗುತ್ತೆ. ಪದವಿಯಿಂದ ಎಷ್ಟು ಪರ್ಸೆಂಟೇಜ್ ಸರ್ ಪ್ರವೇಶ? ಪದವಿಯಿಂದ 50% ಮತ್ತು ಇದು ಪ್ರವೇಶ ಪರೀಕ್ಷೆಯ 50% ಮಾರ್ಕ್ಸನ್ನು ತೊಗೊಂಡು ರ್ಯಾಂಕ್ ಲಿಸ್ಟ್ ಮಾಡ್ತೀವಿ. ಅದರಲ್ಲಿ ಮತ್ತು ಕ್ಯಾಟಗರಿ ವೈಸು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪರ್ಸೆಂಟೇಜು ಬೇರೆಯಾಗಿ ಬೇರೆ ಗ್ರೂಪ್ ವಿದ್ಯಾರ್ಥಿಗಳಿಗೆ ಬೇರೆ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ. ಮ್ಯಾನೇಜ್ಮೆಂಟ್ ಸೀಟ್ ಇದಾವೆ ಸರ್? ಮ್ಯಾನೇಜ್ಮೆಂಟ್ ಸೀಟು ಅನ್ನೋದಕ್ಕಿಂತ ಅದನ್ನು ನಾವು ಎನ್ಹಾನ್ಸ್ಮೆಂಟ್ ಫೀಸ್ನಲ್ಲಿ ಪ್ರವೇಶ ಪಡೆದುಕೊಳ್ಳೋದು ಅಂತೇಳಿ ಹೇಳ್ತೀವಿ. ಸಾಮಾನ್ಯವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಇದರಲ್ಲಿ ಮಿತಿಯಲ್ಲಿ ಬರ್ತಕ್ಕಂತಹ ಪದವಿ ವಿದ್ಯಾರ್ಥಿಗಳು ಅವರಿಗೆ ಸಾಮಾನ್ಯ ಪ್ರವೇಶ ಶುಲ್ಕದಡಿಯಲ್ಲಿ ಪ್ರವೇಶವನ್ನು ಕೊಡಲಾಗುತ್ತೆ. ಕೆಲವೊಂದಿಷ್ಟು ಸೀಟುಗಳು ಹೆಚ್ಚಿನ ಬೇಡಿಕೆ ಬಂದಾಗ ನಾವು ಎನ್ಹಾನ್ಸ್ಮೆಂಟ್ ಫೀಸನ್ನು ಏನಪ್ಪ ಅಂದರೆ ಅಪ್ಲೈ ಮಾಡ್ತೀವಿ. ಅಂದರೆ ಸ್ವಲ್ಪ ಹೆಚ್ಚುವರಿ ಹಣಕಾಸಿನ ಸೌಲಭ್ಯವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಅಂದರೆ ಹೆಚ್ಚುವರಿ ಶುಲ್ಕವನ್ನು ತುಂಬಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳಬಹುದಾಗಿದೆ. ಹೀಗಾಗಿ ಇಲ್ಲಿ ಎರಡು ರೀತಿಯಾದಂತಹ, ಈಗ ಅದರ್ ಯೂನಿವರ್ಸಿಟಿ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಿಟ್ಟು ಬೇರೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಸಂಪೂರ್ಣವಾಗಿ ಎನ್ಹಾನ್ಸ್ಮೆಂಟ್ ಫೀಸ್ನಲ್ಲಿನೇ ಪ್ರವೇಶವನ್ನು ಅವರಿಗೆ ಕೊಡ್ತೀವಿ.
ಎಷ್ಟು ವರ್ಷದ ಕೋರ್ಸ್ ಸರ್ ಇದು? ಇದು 2 ವರ್ಷದ ಕೋರ್ಸು, 4 ಸೆಮೆಸ್ಟರ್ ಬರುತ್ತೆ. 1 ಮತ್ತು 2ನೇ ವರ್ಷದಲ್ಲಿ ಪತ್ರಿಕೋದ್ಯಮದ ಬೇಸಿಕ್ ಅಂದರೆ ಬಹಳ ಅವಶ್ಯಕತೆ ಇರತಕ್ಕಂತಹ ವಿಷಯಗಳನ್ನು ನಾವು ತಿಳಿಸ್ಕೊಡ್ತೀವಿ. 3 ಮತ್ತು 4ನೇ ಸೆಮೆಸ್ಟರ್ಗೆ ಬಂದಾಗ ಆ ವಿದ್ಯಾರ್ಥಿ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಸ್ಪೆಷಲೈಸೇಷನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವರಿಗೆ ಅವಕಾಶ ಇದೆ. ಯಾರಿಗೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಅವಕಾಶ ಇದೆ ಅವರು ವಿದ್ಯುನ್ಮಾನ ಮಾಧ್ಯಮದ ಸ್ಪೆಷಲೈಸೇಷನ್ ತೊಗೊಂಡ್ರೆ 3 ಮತ್ತು 4ನೇ ಸೆಮೆಸ್ಟರ್ನಲ್ಲಿ ಆ ವಿಷಯಗಳನ್ನು ಅವರಿಗೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ರೇಡಿಯೋ, TV ಮತ್ತು ನ್ಯೂ ಮೀಡಿಯಾ, ನವ ಮಾಧ್ಯಮ, ಅದರಲ್ಲಿ ಗ್ರಾಫಿಕ್ಸ್ ಮತ್ತು ಅನಿಮೇಷನನ್ನು ಹೇಳ್ಕೊಡ್ತೇವೆ. ಹೀಗೆ ಬೇರೆ ಬೇರೆ ಹೊಸ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಅಡ್ವಾನ್ಸ್ಡ್ ಆಗಿ ಹೇಳ್ಕೊಡ್ತಕ್ಕಂಥದ್ದು. ಮುದ್ರಣ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಈ ವಿಷಯಗಳು ಇರ್ತವೆ, ಬಟ್ ಅಲ್ಲಿ ಬೇಸಿಕ್ ಹೇಳ್ಕೊಡ್ತೀವಿ, ಭಾಳ ನಾವು ಡೀಪಾಗಿ ಹೋಗೋದಿಲ್ಲ. ಬಟ್ ವಿದ್ಯುನ್ಮಾನ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿದ್ಯುನ್ಮಾನ ಮಾಧ್ಯಮದ ಸಂಪೂರ್ಣವಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಈಗ ಇದನ್ನು ಕಲೀಲಿಕ್ಕೆ ಎಷ್ಟು ಖರ್ಚಾಗ್ತದೆ 2 ವರ್ಷಕ್ಕೆ? ಕೆಲವರು ಬಡವರು ಇರ್ತಾರೆ ಮಕ್ಕಳು, ಎಷ್ಟು ಖರ್ಚಾಗ್ತದೆ? ಅಥವಾ ಲ್ಯಾಪ್ಟಾಪ್ ತೆಗೆದುಕೊಳ್ಬೇಕಾ? ಅದು 50-60 ಸಾವಿರ ರೂಪಾಯಿ ಇರ್ತದೆ ಲ್ಯಾಪ್ಟಾಪ್ ಎಡಿಟಿಂಗಿಗೆಲ್ಲ. ಹೀಗೆಲ್ಲ ತಲೆಯಲ್ಲಿ ಇರ್ತದೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ, ಬಡ ವಿದ್ಯಾರ್ಥಿಗಳಲ್ಲಿ. ಹಾಗಾಗಿ ಕೆಲವರು ಹಿಂಜರಿತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀರಾ? ಈಗ ವಿದ್ಯಾರ್ಥಿಗಳ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ನಮ್ಮ ವಿಭಾಗದಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳಿದೆ. ಅವರಿಗೆ ಪ್ರಾಕ್ಟಿಕಲ್ ಮಾಡೋಕ್ಕೆ ಸ್ಟುಡಿಯೋ ಇದೆ, ಇಲ್ಲಿ ಕ್ಯಾಮ್ರಾಗಳಿದ್ದಾವೆ, ವಿಡಿಯೋ ಕ್ಯಾಮ್ರಾ ಮತ್ತು ಸ್ಟಿಲ್ ಕ್ಯಾಮ್ರಾಗಳಿದ್ದಾವೆ. ಅವರು ತಾವು ಈಗ ಅಕಸ್ಮಾತ್ ಅವ್ರ ಸಾಮರ್ಥ್ಯ ಇತ್ತಪ್ಪ ಅಂದರೆ ಅವ್ರು ಪರ್ಸನಲ್ ಆಗಿ ತೊಗೊಂಡು ಅವರು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಕಂಪಲ್ಸರಿ ಅಂತ ಏನಿಲ್ಲ. ನಮ್ಮ ವಿಭಾಗದಲ್ಲಿ ಕಂಪ್ಯೂಟರ್ಗಳಿದ್ದಾವೆ, ಕಂಪ್ಯೂಟರ್ನಲ್ಲಿನೇ ಅವರು ಎಡಿಟಿಂಗ್ ಕಲಿಬೋದು. ಎಲ್ಲ ಪ್ರಾಯೋಗಿಕ ತರಬೇತಿಯನ್ನು ನಾವು ಇಲ್ಲಿ ವ್ಯವಸ್ಥಿತವಾಗಿ ಕೊಡ್ತೀವಿ. ಆ ಪ್ರಾಯೋಗಿಕ ಅಭ್ಯಾಸಗಳನ್ನು ನಮ್ಮ ವಿಭಾಗದಲ್ಲೇ ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಟುಡಿಯೋ ಇದೆ, ಎಲ್ಲ ಫೆಸಿಲಿಟೀಸ್ಗಳು ನಾವು ನಮ್ಮ ವಿಭಾಗದಿಂದಲೇ ಕೊಡ್ತೀವಿ. ಹೀಗಾಗಿ ಖರ್ಚು ವೆಚ್ಚದ ವಿಷಯ ಬಂದಾಗ ಅವರು ಕೋರ್ಸ್ ಫೀಸನ್ನು ಕಟ್ಟಿಬಿಟ್ರೆ ಉಳಿದಿದ್ದೆಲ್ಲನೂ ಅವರಿಗೆ ಫ್ರೀಯಾಗೇ ಇರುತ್ತೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಸರ್, ಈಗ ಭಾಳ ಮುಖ್ಯವಾದ ಒಂದು ಘಟ್ಟಕ್ಕೆ ಬರೋಣ. ಯಾವ್ಯಾವ ಸಿಲೆಬಸ್ ಇರ್ತದೆ ಸರ್? ಫಸ್ಟ್ ಸೆಮಿಸ್ಟರ್ಲಿ ಏನೇನು ಕಲಿತಾರೆ ಸರ್? ಫಸ್ಟ್ ಸೆಮೆಸ್ಟರ್ನಲ್ಲಿ ನಾವು ಪತ್ರಿಕೋದ್ಯಮದ ಇತಿಹಾಸ ಮತ್ತು ಕೆಲವೊಂದಿಷ್ಟು ಬೇಸಿಕ್ ವಿಷಯಗಳು ಅಂದರೆ ಕಂಪ್ಯೂಟರ್ ಬಗ್ಗೆ ಇರ್ಬೋದು, ಸಾಫ್ಟ್ವೇರ್ಸ್ಗಳ ಬಗ್ಗೆ ಇರ್ಬೋದು. ಸೊ ಈಗ ಫಸ್ಟ್ ಸೆಮೆಸ್ಟರ್ನಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ಜರ್ನಲಿಸಮ್ ಅಂತ ಕಲಿತಾರೆ. ನಂತರ ರಿಪೋರ್ಟಿಂಗ್ ಬರುತ್ತೆ, ಎಡಿಟಿಂಗ್ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿ ಬಹಳ ಬೇಸಿಕ್ ಆಗಿರ್ತಕ್ಕಂಥದ್ದನ್ನು ನಾವು ಮೊದಲು ಮತ್ತು 2ನೇ ಸೆಮೆಸ್ಟರ್ನಲ್ಲಿ ಕಲಿಸ್ತೀವಿ. ನಂತರ ಏನಪ್ಪ ಅಂದರೆ ರೇಡಿಯೋ ಪ್ರೋಗ್ರಾಮ್ ಪ್ರೊಡಕ್ಷನ್ ಅಂತ ಬರುತ್ತೆ. ಇದು ಬೇಸಿಕ್ಕಾಗಿ ಮುದ್ರಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಅಡ್ವಾನ್ಸ್ಡ್ ಆಗಿ ವಿದ್ಯುನ್ಮಾನ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಅಂದರೆ ಒಂದು ಪ್ರೋಗ್ರಾಮನ್ನು, ಒಂದು ಬಾನುಲಿ ಕಾರ್ಯಕ್ರಮವನ್ನು ಇಂಡಿಪೆಂಡೆಂಟಾಗಿ ಆ ವಿದ್ಯಾರ್ಥಿ ತಾನೇ ಸ್ಕ್ರಿಪ್ಟ್ ಬರೆದು ತಯಾರು ಮಾಡುವಷ್ಟು ತರಬೇತಿಯನ್ನು ಕೊಡ್ತೀವಿ. ಆ ಟೆಲಿವಿಷನ್ ಮಾಧ್ಯಮದಲ್ಲಿಯೂ ಸಹಿತ ಅಷ್ಟೇ. ಬೇಸಿಕ್ ಆಗಿರ್ತಕ್ಕಂಥದ್ದು ಮುದ್ರಣ ಮಾಧ್ಯಮದ ವಿದ್ಯಾರ್ಥಿಗಳು ಕಲಿತಾರೆ. ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದು ವಿದ್ಯುನ್ಮಾನ ಮಾಧ್ಯಮದ ವಿಶೇಷತೆಯನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು. ಸೊ ಇಲ್ಲಿ ವಿದ್ಯುನ್ಮಾನ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಏನಪ್ಪ ಅಂದರೆ ಅಲ್ಲಿ ಗ್ರಾಫಿಕ್ಸ್ ಮತ್ತು ಅನಿಮೇಷನ್ ಅಂತಕ್ಕಂತಹ ತಂತ್ರಜ್ಞಾನ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ವಿಷಯಗಳಿದ್ದಾವೆ. ಆ ವಿಷಯದ ಬಗ್ಗೆ ಅಲ್ಲಿ ಪ್ರಾಯೋಗಿಕ ಪಾಠ ಮತ್ತು ಏನಪ್ಪ ಅಂದರೆ ಥಿಯರಿ ಪಾಠನೂ ಅಲ್ಲಿ ಮಾಡಲಾಗ್ತದೆ. ಸೊ ಅದರ ಜೊತೆಗೆ ಸಿನಿಮಾದ ಬಗ್ಗೆ, ಸಿನಿಮಾ ನಿರ್ಮಾಣ, ಸಿನಿಮಾದ ಏನಪ್ಪ ಅಂದರೆ ಈ ಪ್ರತಿಯೊಂದು ಹಂತದ ಪ್ರೊಡಕ್ಷನ್ ಬಗ್ಗೆ ಆ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಯೋಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಟ್ರಾನ್ಸ್ಲೇಷನ್ ಇರ್ಬೋದು, ಮತ್ತು ಮ್ಯಾಗ್ಝಿನ್ ಪ್ರೊಡಕ್ಷನ್ನು, ನ್ಯೂಸ್ ಪೇಪರ್ ಡಿಸೈನಿಂಗು, ಪ್ರತಿಯೊಂದು ವಿಷಯವನ್ನು ನಾವು ಪತ್ರಿಕೋದ್ಯಮದಲ್ಲಿ ನಾವು ಕಲಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ನಿಮ್ಮಲ್ಲಿ ಫಿಲ್ಮೋರ, ಆನಂತರ ಅಡೋಬು, ಅದೆಲ್ಲ ಸಾಫ್ಟ್ವೇರ್ ಎಡಿಟಿಂಗ್ ಎಲ್ಲ ಹೇಳ್ಕೊಡ್ತೀರಾ ಸರ್? ಹಾಂ, ನಮ್ಮಲ್ಲಿ ಪೇಜ್ ಡಿಸೈನ್ ಅಂತ ಬಂದಾಗ ಇನ್ ಡಿಸೈನ್ ಹೇಳ್ಕೊಡ್ತೀವಿ. ಫೋಟೋ ಎಡಿಟಿಂಗ್ಗೆ ಫೋಟೋಶಾಪು ಹೇಳ್ತೀವಿ. ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ಪ್ರೀಮಿಯರ್ ಪ್ರೋ ಬಗ್ಗೆ ಹೇಳ್ತೀವಿ. ಅದರ ಜೊತೆಗೆ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತೀವಿ, ಕೊರೋಲ್ ಡ್ರಾ ಬಗ್ಗೆ ಹೇಳ್ತೀವಿ. ನಂತರ ಅನಿಮೇಷನ್ದಲ್ಲಿ ಫ್ಲ್ಯಾಶ್ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತೀವಿ. 3D ಮಾಡಲಿಂಗ್ ಅಂತ ಬಂದಾಗ ಬ್ಲೆಂಡರು, ಇಂಥ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ನಾವು ತಿಳಿಸ್ಕೊಡ್ತೀವಿ. ಈಗ ಮಾಧ್ಯಮ ಅಂತ ಬಂದಾಗ, ವಿಶೇಷವಾಗಿ TV ಮಾಧ್ಯಮ ಅಂತ ಬಂದಾಗ ಕ್ಯಾಮರಾವನ್ನು ಹೇಗೆ ಬಳಸಬೇಕು, ಕ್ಯಾಮರಾವನ್ನು ಸೆಟ್ಟಿಂಗ್ಗಳು ಎಲ್ಲ ಗೊತ್ತಿರಬೇಕು ಅವನಿಗೆ. ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಕೊಡ್ತೀರಾ ಅವರಿಗೆ ಅಥವಾ ಕಲಿಸ್ತೀರಾ? ಸಿಲೆಬಸ್ಸಲ್ಲಿ ಇದೆಯಾ ಸರ್ ಅದು ವಿಷಯ?
ಹಾಂ, ಈಗ ಬೇಸಿಕ್ ಕ್ಯಾಮರಾ ಸೆಟ್ಟಿಂಗ್ಸು, ಬೇಸಿಕ್ ಕ್ಯಾಮರಾ ಹೇಗೆ ಆಪ್ರೇಟ್ ಮಾಡೋದು. ಕರೆಕ್ಟ್. ಈಗ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಅಂತ ಬಂದಾಗ ವಿದ್ಯಾರ್ಥಿಗೆ ಕ್ಯಾಮ್ರಾದ ಭಾಗಗಳ ಬಗ್ಗೆ, ಕ್ಯಾಮ್ರಾ ವರ್ಕ್ ಬಗ್ಗೆ ಮತ್ತು ಕ್ಯಾಮ್ರಾ ಸೆಟ್ಟಿಂಗ್ಗಳ ಬಗ್ಗೆ ಮತ್ತು ಶಾರ್ಟ್ಸ್ಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ಅದು ಅವನಿಗೆ ಜ್ಞಾನ ಇರಬೇಕಾಗುತ್ತೆ. ಸೊ ಹೀಗಾಗಿ ಎಲ್ಲ ವಿಷಯಗಳನ್ನು ಅವರಿಗೆ ನಾವು ಹೇಳ್ಕೊಡ್ತೀವಿ ಮತ್ತು ಪ್ರಾಕ್ಟಿಕಲ್ಲಾಗಿ ಅವರಿಗೆ ಇಂಡಿಪೆಂಡೆಂಟಾಗಿ ಕ್ಯಾಮ್ರಾಗಳನ್ನು ಬಳಸುವಂಥದ್ದು ಎಲ್ಲ ತಂತ್ರಜ್ಞಾನವನ್ನು ನಾವು ಅವರಿಗೆ ಕಲಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇದರ ಜೊತೆಗೇ ನಾವು ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಈಗೇನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ವರ್ಕಿಂಗ್ ಜರ್ನಲಿಸ್ಟು, ಕಾರ್ಯನಿರತ ಪತ್ರಕರ್ತರನ್ನು ಸಹಿತ ನಾವು ವಿಭಾಗಕ್ಕೆ ಆಹ್ವಾನಿಸಿ ಅವರಿಗೆ ವಿಶೇಷವಾದಂಥ ಉಪನ್ಯಾಸಗಳನ್ನು ಮತ್ತು ಪಾಠಗಳನ್ನು, ಪ್ರಾಯೋಗಿಕ ಪಾಠಗಳನ್ನು ಹೇಳುವಂಥ ಸೌಲಭ್ಯವನ್ನು ನಾವಿಲ್ಲಿ ಕಲ್ಪಿಸಿಕೊಡ್ತೀವಿ. ಸೊ ಪ್ರೊಡಕ್ಷನ್ ಅಂತ ಬಂದಾಗ ಅದನ್ನು ಕ್ಯಾಮ್ರಾದ ಬಗ್ಗೆ ಗೊತ್ತಿದ್ರೆ ಮಾತ್ರ ವಿದ್ಯಾರ್ಥಿ ಎಲ್ಲ ವಿಷಯಗಳ ಬಗ್ಗೆ ಅವನು ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಕ್ಯಾಮ್ರಾ ಆ್ಯಕ್ಟಿವಿಟೀಸ್ ಎಲ್ಲನೂ ನಾವು ನಮ್ಮ ವಿಭಾಗದಲ್ಲಿ ಹೇಳ್ಕೊಡ್ತೀವಿ. ಈಗ ಆ್ಯಂಕರ್ ಆಗಬೇಕು, ಕೆಲವರಿಗೆ ಆ್ಯಂಕರ್ ಆಗುವ ಒಂದು ಆಸಕ್ತಿ ಇರ್ತದೆ, ಕೆಲವರಿಗೆ ರಿಪೋರ್ಟರ್ ಆಗುವ ಆಸಕ್ತಿ ಇರ್ತದೆ. ಸೊ ಅವರು ಸಹ ಇಲ್ಲಿ ಎಲ್ಲವನ್ನು ಕಲ್ತ್ಕೊಂಡು ಹೋಗಿರ್ತಾರೆ ಹೇಗೆ ಸರ್? ಈಗ ಒಂದೊಂದು ವಿಷಯ ವಿದ್ಯಾರ್ಥಿಗಳ ಆಸಕ್ತಿ ಮೇಲೆ ಏನಪ್ಪ ಅಂದ್ರೆ ನಿರ್ಧಾರ ಆಗುತ್ತೆ. ಯಾರಿಗೂ ಆ್ಯಂಕರ್ ಆಗಬೇಕು ಅಂತ ಇದೆ, ಯಾರಿಗೂ ರಿಪೋರ್ಟರ್ ಆಗಬೇಕಂತ ಇದೆ, ಯಾರಿಗೂ ಇನ್ಯಾವುದೋ ಕ್ಷೇತ್ರದಲ್ಲಿ ಹೋಗ್ಬೇಕಂತ ಇದೆ. ಅವೆಲ್ಲವೂ ಆ ವಿದ್ಯಾರ್ಥಿಗಳ ಆಯ್ಕೆ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಲಾಷೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸಮಾನವಾಗಿ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀವಿ. ಸೊ ಅದರಲ್ಲಿ ಆ್ಯಂಕರಿಂಗ್ ಆಗಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಅವಶ್ಯಕ ಗುಣಗಳು ಇರಬೇಕಾಗುತ್ತೆ. ಫೋಟೋಜೆನಿಕ್ ಆಗಿರಬೇಕಾಗುತ್ತೆ, ಮತ್ತು ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ನು, ಫೇಶಿಯಲ್ ಎಕ್ಸ್ಪ್ರೆಷನ್, ಪ್ರತಿಯೊಂದು ಏನಪ್ಪ ಅಂದರೆ ಕೆಲವೊಂದಿಷ್ಟು ವಿಷಯಗಳ ಮಾನದಂಡದ ಮೇಲೆ ಆಯಾ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನಮ್ಮ ಒಂದು ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಈ ಒಂದು ರಾಷ್ಟ್ರಕೂಟದ ಮಾಧ್ಯಮ ಹಬ್ಬಕ್ಕೆ ಭಾಗವಹಿಸಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡೆದಿದ್ದಕ್ಕಂತಹದ್ದು. ಹೋದ ವರ್ಷ ಇದು ರನ್ನರ್ಶಿಪ್ ಆಗಿತ್ತು, ಈ ವರ್ಷ ಮತ್ತೆ ಉತ್ತಮವಾದಂಥ ಬೆಳವಣಿಗೆ. ಇದು ನಮಗೆ ಹೆಮ್ಮೆ ತರುವಂಥ ವಿಷಯವಾಗಿದೆ. ಏನೇನು ಇವೆಂಟ್ ಇತ್ತು ಮೇಡಮ್? ಇಲ್ಲಿ P2C ಆಗಿರಬಹುದು, ಆಂಕರ್ ಬೈಟ್ ಆಗಿರಬಹುದು, RJ ಆಗಿರಬಹುದು, ಈ ರೀತಿಯಾಗಿರುವಂಥ ಹಲವಾರು ಆಂಕರ್ ಆಗಿ ಅಲ್ಲಿ ಆಂಕರ್ ಆಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾರು ಮಾಡಿದ್ರು ಆಂಕರ್ ಆಗಿ? ಆಂಕರ್ ಆಗಿ ದಿನೇಶ್ ಗೌಡ ಅವ್ರು ಮಾಡಿದ್ರು. ದಿನೇಶ್ ಗೌಡ್ರು ಅವರು ಮಾಡಿ ನೋಡುವ ಏನು ಪ್ರಥಮ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು. ಓಕೆ, ಏನು ಆಂಕರಿಂಗ್ ಮಾಡಿ ಸ್ವಲ್ಪ ಹೇಳಿ. ಆ್ಯಂಕರಿಂಗ್ ಅಂದರೆ ಅಲ್ಲಿ ಸ್ಪರ್ಧೆಗಳಲ್ಲಿ ನ್ಯೂಸ್ ಪೇಪರನ್ನು ಕೊಟ್ಟು ಕೆಲವೊಂದು ಆಯ್ದ ಸುದ್ದಿಗಳನ್ನು ನ್ಯೂಸ್ ಪ್ರೆಸೆಂಟೇಷನನ್ನು ಮಾಡಬೇಕು ಅಂತ, TV ನ್ಯೂಸ್ ಪ್ರೆಸೆಂಟೇಷನ್ ಮಾಡಬೇಕಂತ ಹೇಳಿದರು. ಒಂದು ಆಂಕರಿಂಗ್ ಮಾಡಿ ತೋರಿಸಿ ನೋಡು. ನಮಸ್ಕಾರ ವೀಕ್ಷಕರೇ, KUD ನ್ಯೂಸ್ಗೆ ಸ್ವಾಗತ. ನಾನು ದಿನೇಶ್ ಗೌಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟದ ವತಿಯಿಂದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳೆಲ್ಲರೂ ಕೂಡ ತಾವು ಭಾಗವಹಿಸಿದಂಥ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆಯಲು ತುಂಬ ಕಾತುರರಾಗಿದ್ದಾರೆ. ಹಾಗೆಯೇ ಈ ಒಂದು ವಿದ್ಯಾರ್ಥಿ ಕೂಟದ ಸಮಾರೋಪದ ಸಮಾರಂಭದಲ್ಲಿ ತುಂಬ ಸಂಭ್ರಮದಿಂದ ನೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟದ ಸಮಾರಂಭ ಒಂದು ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ RJ ಆಗಿ ಯಾರು ಮಾಡಿದ್ರು? ನಿಮ್ಮ ಹೆಸರು? ಪೂಜಾ ರೆಡ್ಡಿ ಸರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ ಧಾರವಾಡದ ಮಂದಿ? ನೀವೇನು ಬಿಡ್ರಿ, ಮಸ್ತ್ ಮಜವಾಗಿರ್ತೀರಿ. ಇದೇ ಜಬರ್ದಸ್ತ್ ಜೋಶ್ ಒಳಗಡೆ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋನು. ನಿಮ್ಮ ಜೊತೆ ನಾ ಇದ್ದೀನಿ, ಮಾತಿನ ಬಿಡ್ಗಿ ಗದಗಿನ ಹುಡುಗಿ RJ ಪೂಜಾ. ನೀವು ಕೇಳ್ತಾ ಇದ್ದೀರಾ 92.8 JMC ಮೆಗಾ FM ಲೈವ್. ಸಖತ್ ಗುರು. ಓಕೆ ಮೇಡಮ್. ನನ್ನ ಹೆಸರು ಸ್ವಪ್ನ ಅಂತೆ. ನಾವು ಇಂಪ್ರೆಷನ್ ಇದು ಮೀಡಿಯಾ ಫೆಸ್ಟಲ್ಲಿ ಕ್ವಿಜ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ 2 ರೌಂಡ್ಸನ್ನು ಪಾರ್ಟಿಸಿಪೇಟ್ ಇತ್ತು. ಫಸ್ಟ್ ರೌಂಡಲ್ಲಿ 1 ಯೂನಿವರ್ಸಿಟಿಯಿಂದ 2 ಟೀಮ್ಸ್ ಇದ್ವಿ ನಾವು. ಬಟ್ ಆ ಇವೆಂಟಲ್ಲಿ ನಾವು 30 ಪಾಯಿಂಟ್ಸ್ ಅಂತ ವಿನ್ ಆಗಿ, ಮತ್ತು ಸೆಕೆಂಡ್ ರೌಂಡನ್ನು ವಿನ್ ಮಾಡಿ 3rd ಪ್ರೈಸನ್ನು ವಿನ್ ಆಗಿ ಬಂದಿದ್ದೀವಿ. ಅಲ್ಲ, ಕ್ವಿಜ್ಜಲ್ಲಿ ಏನೇನು ಕೇಳಿದ್ರು? ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಕ್ವಿಝಲ್ಲಿ ಓವರ್ ಆಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪಾಲಿಟಿಕ್ಸ್ ಇರಲಿ, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟು, ಪ್ರೆಸೆಂಟ್ ಏನು ನಡೀತಿದೆ, ಕರೆಂಟ್ ಟ್ರೆಂಡ್ಸು, ಜರ್ನಲಿಸಮ್ ಹಿಸ್ಟ್ರಿ ಏನಿತ್ತು, ನಮ್ಮ ಇಂಡಿಯನ್ ಹಿಸ್ಟ್ರಿ ಏನಿತ್ತು, ಫೋಕಸ್ಡ್ ಮೇನ್ ನಮ್ಮ ಸ್ಟೂಡೆಂಟ್ಸಿಗೆ ಹಿಸ್ಟ್ರಿ ಆಫ್ ಇಂಡಿಯನ್ ಜರ್ನಲಿಸಮ್ ಇರಲಿ, ಹಿಸ್ಟ್ರಿ ಆಫ್ ಅವರ್ ಇಂಡಿಯಾ ಇರಲಿ, ಪ್ಲಸ್ ಕರೆಂಟ್ ಅಫೇರ್ಸ್ ಜಾಸ್ತಿ ಕ್ವಶನ್ಸ್ ಕೇಳಿದ್ರು. ಹೌದು, ಒಂದು ಪತ್ರಕರ್ತರಾಗಲಿಕ್ಕೆ ಒಂದು ಅರ್ಹತೆ ಅಂದರೆ ಭಾಳ ಮುಖ್ಯವಾದ ಅರ್ಹತೆ ಅಂದರೆ ಅದು ವಿಷಯದ ಜ್ಞಾನ. ಎಲ್ಲ ವಿಷಯಗಳನ್ನು ಓದ್ಕೊಂಡಿರಬೇಕು. ಸೊ ಅದ್ರ ಬಗ್ಗೆ ಅದರಲ್ಲಿ ನಿಮ್ಮ ಕಾಲೇಜವರೇ ಪ್ರೈಸನ್ನು ಪಡೆದದಕ್ಕಾಗಿ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ನಿಮಗೆ ಯಾವುದ್ರ ಬಗ್ಗೆ ಆಸಕ್ತಿ?
ಅಂದ್ರೆ ನಾನು ಆ ಫೀಲ್ಡ್ ಇದು ಏನು ಕಾಂಪಿಟೇಷನ್ ಅಲ್ಲ, ನಿಮ್ಗೆ ರಾಜಕೀಯ ಇದೆ, ಆಮೇಲೆ ಕ್ರೀಡೆ ಇದೆ, ಸಿನಿಮಾ ರಂಗ ಇದೆ, ಈ ರೀತಿ ಕೆಲವರಿಗೆ ಒಂದೊಂದು ಕಡೆಗೆ ಆಸಕ್ತಿ ಇರ್ತದೆ. ನಾನು ಜಾಸ್ತಿ ಫೋಕಸ್ ಮಾಡೋದಂದ್ರೆ ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಅದ್ರ ಬಗ್ಗೆ ನಾನು ಜಾಸ್ತಿ ನಾಲೆಜನ್ನು ಇರಲಿ, ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಷನ್ ಇದ್ದರೆ ಅದ್ರ ಬಗ್ಗೆ ನಾನು ಜಲ್ದಿ ಲೈಕ್ ಅಪ್ಡೇಟ್ ಇಡಬೇಕಂದ್ರೆ ಆ ಸ್ಪೋರ್ಟ್ಸ್ ಇವೆಂಟ್ಸ್ ಇರಲಿ, ಪ್ಲಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಏನಿದೆ ಅದ್ರ ಮೇಲೆ ಭಾಳ ಫೋಕಸ್ ಮಾಡಿ ಅದನ್ನು ಪ್ಯಾಷನ್ ಆಗಿ ತೆಗೆದುಕೊಂಡಿದ್ರಿ. ಹಾಂ, ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಬರವಣಿಗೆಯನ್ನು ಹೊಂದಿರತಕ್ಕಂಥವ್ರು ಹೆಚ್ಚು ಆಸಕ್ತಿಯನ್ನು ವಹಿಸಿ ವಿಷಯಗಳನ್ನು ತಿಳ್ಕೊಂಡು ಬರವಣಿಗೆ ಉತ್ತಮವಾಗಿ ರೂಢಿ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳನ್ನು ಪತ್ರಿಕೋದ್ಯಮದಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರ್, ಈಗ ಪತ್ರಿಕೋದ್ಯಮ ಆಗಲಿ ಅಥವಾ ಟಿ ವಿ ಮಾಧ್ಯಮ ಆಗಲಿ, ಸಮೂಹ ಮಾಧ್ಯಮ ಆಗಲಿ, ಇಲ್ಲಿ ಬಹಳಷ್ಟು ಜನರು ಆಸಕ್ತಿಯಿಂದ ನೋಡುವಂಥದ್ದು ಸಿನಿಮಾ, ರಾಜಕೀಯ ಹಾಗೂ ಕ್ರೀಡೆ. ಇದ್ರ ಬಗ್ಗೆ ನಿಮ್ಮ ಸಿಲೆಬಸ್ಸಲ್ಲಿ ಏನೇನು ಇರ್ತಾವೆ ಸರ್? ಹೇಗೆ ಅದನ್ನು ಇದು ಮಾಡ್ತೀರಿ ಅವರಿಗೆ, ವಿದ್ಯಾರ್ಥಿಗಳಿಗೆ? ಓಕೆ, ಈಗ ವರದಿಗಾರಿಕೆ ಅಂತಕ್ಕಂಥ ಒಂದು ವಿಷಯ ಬಂದಾಗ ನಾವು ರಾಜಕೀಯ ವರದಿಗಾರಿಕೆ ಯಾವ ರೀತಿ ಇರುತ್ತೆ, ರಾಜಕೀಯ ವರದಿಗಾರಿಕೆಯಲ್ಲಿ ಏನೋ ಬರವಣಿಗೆ ಶೈಲಿ ಯಾವ ರೀತಿ ಇರಬೇಕು. ಈಗ ಅದೇ ಮುದ್ರಣ ಮಾಧ್ಯಮ ಅಂತ ಬಂದಾಗ ನಾವು ವರದಿಗಾರಿಕೆ ಅದ್ರ ಬಗ್ಗೆ ಮಾತಾಡ್ತೀವಿ. ಅದೇ ಟೆಲಿವಿಷನ್ ಮಾಧ್ಯಮಕ್ಕೆ ಬಂದಾಗ ಈಗ ಪ್ಯಾನಲ್ ಡಿಸ್ಕಷನ್ ಅಂತ ಹೇಳ್ತೀವಿ, ಇಂಟರ್ವ್ಯೂಸ್ಗಳು ಮಾಡಬೇಕಾಗುತ್ತೆ. ಸೊ ಆ ಎಲ್ಲ ಕೌಶಲ್ಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಆಯಾ ವಿಷಯದ ಅನುಸಾರವಾಗಿ, ಈಗ ಸ್ಪೋರ್ಟ್ಸ್ ಬಂತು ಅಂತಂತಾರೆ, ಈಗ ಯಾವುದಾದ್ರೂ ಈಗ ವಿಶ್ವಕಪ್ ಕ್ರಿಕೆಟ್ ನಡೆದಿರುತ್ತೆ ಅಥವಾ IPL ಯಾವುದೇ ಇದು ಬಂದಾಗ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ವಿಷಯವನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನು ಎಡಿಟ್ ಮಾಡಿಬಿಟ್ಟು ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, KUD ನ್ಯೂಸ್ ಅಂಥೇಳಿ, ಅದರಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಎಲ್ಲ ಆ್ಯಕ್ಟಿವಿಟೀಸ್ಗಳು ಅವ್ರು ಮಾಡ್ತಾರೆ. ಬಟ್ ವಿದ್ಯಾರ್ಥಿಗಳು ಮುಖ್ಯವಾಗಿ ತಮ್ಮ ಆಸಕ್ತಿ ವಿಷಯಗಳನ್ನು ಇಲ್ಲಿ ಶಿಕ್ಷಕರ ಜೊತೆ ಹಂಚಿಕೊಂಡಾಗ ಅವರಿಗೆ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ತರಬೇತಿಯನ್ನು ಅವರಿಗೆ ನೀಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಈಗೆಲ್ಲ ಒಂದು ಭ್ರಮೆ ಇದೆ ಸರ್, ಏನಂದರೆ ಒಂದು ಕೋರ್ಸನ್ನು ಮಾಡಿದ್ರೆ ನಮ್ಗೆ ಜಾಬ್ ಸಿಕ್ಬಿಡ್ತದೆ ಎಂಬ ಒಂದು ಭ್ರಮೆಯಲ್ಲಿ ಇರ್ತಾರೆ. ಹಾಗಾಗಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಡಿಗ್ರಿ ಕಲ್ತಾದ ನಂತರ ಒಂದು ಜಾಬ್ ಕೊಡಬೇಕು, ಗೌರ್ಮೆಂಟ್ದವರು ಅಥವಾ ಪ್ರೈವೇಟ್ದವರು ಅಂದ್ಕೊಂಡು ತಿಳ್ಕೊಂಡಿರ್ತಾರೆ. ಸೊ ಇಲ್ಲೂ ಸಹ ಮಕ್ಕಳ ಮನೋಭಾವನೆ ಹಾಗೆ ಇರ್ತದೆ, ಅಥವಾ ಇವರೇ ಜಾಬ್ ಹುಡಿಕೊಂಡು ಹೋಗ್ತಾರೆ, ಅಥವಾ ಇವರೇ ಸ್ಕಿಲ್ಲನ್ನು ಬೆಳೆಸ್ಕೊಂಡು ತಾವೇನಾದರೂ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅಂತ? ಸಾಮಾನ್ಯವಾಗಿ ನಮ್ಮ ಕೋರ್ಸನ್ನು ಮುಗಿದ ಮೇಲೆ ಎರಡನೇ ವರ್ಷ ಅಂದರೆ ಫೈನಲ್ ಇಯರ್ ಮುಗಿದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ 4 ತಿಂಗಳ ಕಾಲ ಅಂದರೆ 1 ಮಂತು ಇಂಟರ್ನ್ಶಿಪ್ ಕಳಿಸ್ತೀವಿ. ಅವರು ಕಡ್ಡಾಯವಾಗಿ ಇಂಟರ್ನ್ಶಿಪ್ಪನ್ನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಬೇಕಾಗಿತ್ತು. ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 90% ಅವ್ರ ವಿದ್ಯಾರ್ಥಿಗಳು ಅಲ್ಲೇ ಏನೋ ತಮ್ಮ ಕೆಲಸವನ್ನು ಹುಡ್ಕೊಂಡು ಬಿಡ್ತಾರೆ. ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವರಿಗೆ ಆಫರನ್ನು ಕೊಡಲಾಗುತ್ತೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಪ್ಪ ಅಂದ್ರೆ ಎಲ್ಲಿ ಅವರು ಇಂಟರ್ನ್ಶಿಪ್ಪಿಗೆ ಹೋಗಿರ್ತಾರಲ್ಲ ಅಲ್ಲಿ ಅವರು ಕೆಲಸವನ್ನು ದಕ್ಕಿಸ್ಕೊಳ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಂತರ ಏನಪ್ಪ ಅಂದರೆ ಕೆಲವೊಂದಿಷ್ಟು ಮಾಧ್ಯಮ ಸಂಸ್ಥೆಗಳು ನಮ್ಮ ವಿಭಾಗಕ್ಕೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯೂ ನಮ್ಮಲ್ಲಿ ನಡೆಯುತ್ತೆ. ಅದಕ್ಕೆ ಬರೋಣ ಸರ್. ಭಾಳ ಮುಖ್ಯವಾಗಿ ನಿಮ್ಮಲ್ಲಿ ಕೋರ್ಸ್ ಮುಗಿಸಿದ ನಂತರ ಕ್ಯಾಂಪಸ್ ಇಂಟರ್ವ್ಯೂಗಳು ಹೇಳಿದ್ರಿ ನೀವು, ಯಾವ್ಯಾವ ಒಂದು ಮಾಧ್ಯಮ ಒಂದು ಸಂಸ್ಥೆಗಳು ಇಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತವೆ? ಕ್ಯಾಂಪಸ್ ಇಂಟರ್ವ್ಯೂಗೆ ಸುಮಾರು ಈಗ ಕಳೆದ ವರ್ಷ ಸುವರ್ಣ TV ಮತ್ತು ಕನ್ನಡಪ್ರಭದವರು ಬಂದು ನಮ್ಮ ವಿಭಾಗಕ್ಕೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿದರು. ಹಾಗೆ ಬೇರೆ ಬೇರೆ ಅಂದರೆ ಅವರ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ಏನಪ್ಪ ಅಂದರೆ ಮಾಧ್ಯಮ ಸಂಸ್ಥೆಗಳು ವಿಭಾಗಕ್ಕೆ ಭೇಟಿ ಮಾಡ್ತವೆ, ವಿದ್ಯಾರ್ಥಿಗಳ ಜೊತೆ ಏನೋ ಪರೀಕ್ಷೆಗಳನ್ನು ಏರ್ಪಡಿಸ್ತಾರೆ. ಅವರಿಗೆ ಅವರ ಒಂದು ಸಂಸ್ಥೆಗೆ ಅವರು ಸರಿಯಾಗಿ ಹೊಂದಾಣಿಕೆ ಆಗುವಂಥ ವಿದ್ಯಾರ್ಥಿಗಳು ಕಂಡು ಬಂದರೆ ಅವರಿಗೆ ಆಫರನ್ನು ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹೀಗಾಗಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲೇ ಸುಮಾರು ವಿದ್ಯಾರ್ಥಿಗಳು ನಮ್ಮ ವಿಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ನೀವು ಮಾಧ್ಯಮ ಕ್ಷೇತ್ರವನ್ನು ನಾವು ಒಂದು ಸುಮ್ಮನೆ ನೀವು ಇದನ್ನು ಮಾಡಿದಾಗ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮವನ್ನು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಈ ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಇದ್ದಿದ್ದನ್ನು ಕಂಡು ಬರ್ತಾ ಇದೆ. ಅದು ಅಂದರೆ ಈ ಕ್ಯಾಂಪಸ್ ಇಂಟರ್ವ್ಯೂ ಮಾಡುವವರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅವರು ತಮಗೆ ಯಾವ ರೀತಿಯಾದಂತಹ ಅಭ್ಯರ್ಥಿಗಳು ಬೇಕು, ಯಾವ ಕೆಲಸಕ್ಕೆ ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಅವರಿಗೆ ಆ್ಯಂಕರ್ ಬೇಕಾಗಿತ್ತಪ್ಪ ಅಂದ್ರೆ ಅಫ್ಕೋರ್ಸ್ ಡೆಮೋ ತಗೊಳ್ಬೋದು, ಅಥವಾ ಅವರಿಗೆ ರಿಪೋರ್ಟರ್ ಬೇಕಾಗಿತ್ತಪ್ಪ ಅಂದ್ರೆ ಪರೀಕ್ಷೆಗಳನ್ನು ನಡೆಸ್ತಾರೆ, ಸಂದರ್ಶನವನ್ನೇ ಏರ್ಪಡಿಸ್ತಾರೆ. ಅದರಲ್ಲಿ ಅವರು ಉತ್ತಮವಾದಂಥ ಅಂಕಗಳನ್ನು ತಗೊಂಡ್ರೆ ಡೆಫಿನೆಟಾಗಿ ಅವರು ಆಯ್ಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಸರ್, ಇವರಿಗೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ, ಎಲ್ಲ ಅವಕಾಶಗಳನ್ನ ಹೇಳ್ತೀರಾ?
ಸಾಧ್ಯತೆಗಳನ್ನು ಈ ಕೋರ್ಸ್ ಮುಗಿಸಿದ ನಂತರ? ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಪದವಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪತ್ರಕರ್ತರಾಗ್ತಾರೆ. ಅಂದರೆ ವರದಿಗಾರರು, ಉಪಸಂಪಾದಕರಾಗಬಹುದು, ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಿರ್ವಾಹಕರು, ನಿರ್ಮಾಪಕರಾಗ್ತಾರೆ. ಸೊ ಅದೇ ರೀತಿ ರೇಡಿಯೋ ನಿರೂಪಕರಾಗಿ ಸೇರ್ಕೊಳ್ಬೋದು. ಡಿಜಿಟಲ್ ಮಾಧ್ಯಮದಲ್ಲಿ ಅಂತೂ ಸಾಕಷ್ಟು ಉದ್ಯೋಗಾವಕಾಶಗಳು ಇವತ್ತಿದೆ. ಅದರಲ್ಲಿ ಕಂಟೆಂಟ್ ರೈಟರ್ಸ್ ಇರ್ಬೋದು. ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿ ಸಾರ್ವಜನಿಕ ಕ್ಷೇತ್ರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅವಕಾಶಗಳಿದ್ದಾವೆ. ಅದೇ ರೀತಿ ಜಾಹೀರಾತುಗಳ ಕಾರ್ಯನಿರ್ವಾಹಕರಾಗಿ, ಸಾಮಾಜಿಕ ಮಾಧ್ಯಮಗಳ ವ್ಯವಸ್ಥಾಪಕರಾಗಿ. ಅಂದರೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳು ಸಾಕಷ್ಟು ಏನಪ್ಪ ಅಂದರೆ ಸುದ್ದಿ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಒಬ್ಬ ಸಣ್ಣ ಪ್ರತಿಯೊಬ್ಬ ಸೆಲೆಬ್ರಿಟಿ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಪ್ರತಿಯೊಬ್ಬರು ತಮ್ಮದೇ ಆದಂತಹ ಸಾಮಾಜಿಕ ಜಾಲತಾಣದ ಖಾತೆಗಳನ್ನು ಹೊಂದಿರ್ತಕ್ಕಂಥವ್ರು. ಅವರಿಗೆ ಇವರು ಸಾಮಾಜಿಕ ಜಾಲತಾಣಗಳ ಕಾರ್ಯನಿರ್ವಾಹಕರಾಗಿಯೂ ಸೇವೆ ಸಲ್ಲಿಸ್ಬೋದು. ಮತ್ತು ಕಾರ್ಪೊರೇಟ್ ಕಮ್ಯುನಿಕೇಷನ್ದಲ್ಲಿ, ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕಾರ್ಪೊರೇಟ್ ಕಮ್ಯುನಿಕೇಟರ್ ಆಗಿ ಮತ್ತು ಇದನ್ನು ಬಿಟ್ಟು ಇವತ್ತು ಪತ್ರಿಕೋದ್ಯಮ ವಿಷಯವನ್ನು ಕಲಿಸ್ತಕ್ಕಂಥ ಎಷ್ಟೋ ಕಾಲೇಜಸ್ಗಳಿದ್ದಾವೆ, ಅಲ್ಲಿ ಉಪನ್ಯಾಸಕರಾಗಿ ಸೇರ್ಕೊಳ್ತಾರೆ. ಅದೇ ರೀತಿ ಸಂಶೋಧನಾ ಕ್ಷೇತ್ರದಲ್ಲಿಯೂ ಸಾಕಷ್ಟು ಇವತ್ತು ಅವಕಾಶಗಳಿದ್ದಾವೆ. ಎಲ್ಲ ಮಾಧ್ಯಮ ಕ್ಷೇತ್ರಗಳಲ್ಲಿ ಇವತ್ತು ಸಂಶೋಧನಾ ಕಾರ್ಯದಲ್ಲಿ ಇವತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳಿದ್ದಾವೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸರ್, ಈ ಕೋರ್ಸ್ ಆದ ನಂತರ ಮುಂದೇನು ಕಲಿಬಹುದು? ಅವರು PhD ಮಾಡ್ಬೋದು, ಸಂಶೋಧನೆಯನ್ನು ಮಾಡ್ಬೋದು. ಇವತ್ತು ಮಾಧ್ಯಮದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯ ಸಮಸ್ಯೆಗಳನ್ನು ಗುರುತಿಸಿ ಆ ವಿಷಯದ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ಬೋದು, PhD ಪದವಿಯನ್ನು ಪಡೆದುಕೊಳ್ಬೋದು. ಎಷ್ಟು ಸ್ಯಾಲ್ರಿ ಇರ್ತದೆ ಅಂತ ಕೇಳ್ಬೋದಾ? ಇವರು ಈ ಕೋರ್ಸ್ ಮುಗಿಸಿದ ನಂತರ ಹೈಯೆಸ್ಟ್ ಸ್ಯಾಲ್ರಿ ಎಷ್ಟು ಇರ್ತದೆ, ಲೋಯೆಸ್ಟ್ ಸ್ಯಾಲ್ರಿ ಎಷ್ಟು ಇರ್ತದೆ ಅಂದಾಜು? ಈಗ ಯಾಕಂದ್ರೆ ಎಲ್ಲರಿಗೂ ಒಂದು ಕುತೂಹಲ ಇರ್ತದೆ, ನಾವು ಇಷ್ಟೆಲ್ಲ ಕಲ್ತಿದ್ದೇನೆ, ಎಷ್ಟು ಸ್ಯಾಲ್ರಿ ಸಿಗ್ತದೆ? ಈಗ ಈ ಸ್ಯಾಲ್ರಿ ಅಂತಕ್ಕಂಥ ವಿಷಯ ಬಂದಾಗ ಆಯಾ ಸಂಸ್ಥೆ, ಮಾಧ್ಯಮ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ಮತ್ತು ಅದರ ಮೇಲೆ ಅದು ಡಿಪೆಂಡ್ ಆಗೋದು. ಸ್ಯಾಲ್ರಿ ಇಷ್ಟೇ ಅಂತೇಳಿ ಹೇಳೋದು ಬಹಳ ಕಷ್ಟ. ಬಟ್ ಕನಿಷ್ಠ ಒಂದು 10,000-15,000 ಸಂಬಳ ಬರ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಗಿಟ್ಟಿಸಿಕೊಳ್ಳಬಹುದಾಗಿದೆ. ತುಂಬ ಕಡಿಮೆ ಹೇಳಿದ್ರೆ ಅನಿಸ್ತದೆ ನನ್ನ ಲೆಕ್ಕದಲ್ಲಿ. ಅಂದರೆ ಇದು ಆರಂಭದಲ್ಲಿ ಆ ರೀತಿ ಇರುತ್ತೆ. ಅವ್ರ ಮುಂದೆ ಎಕ್ಸ್ಪೀರಿಯನ್ಸ್ ಆದಾಗೆ ಮತ್ತು ಒಂದೊಂದು ದೊಡ್ಡ ಸಂಸ್ಥೆಗಳು ಏನಪ್ಪ ಅಂದ್ರೆ ಹೆಚ್ಚು ಸ್ಯಾಲ್ರಿಯನ್ನು ಕೊಡ್ತಕ್ಕಂಥದ್ದು. TV9 ಸಿಕ್ಬಿಟ್ರೆ ಅವ್ನ ಸಂಬಳ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಇರ್ತದೆ. ನೀವು ಹೇಳಿದ್ರಲ್ಲ, ಅದಕ್ಕಿಂತ 10 ಪಟ್ಟು ಇರ್ಬೋದು. ಬಟ್ ಒಳ್ಳೆ ಪ್ಯಾಕೇಜಸ್ಗಳನ್ನು ಆಫರ್ ಮಾಡ್ತಾರೆ ಲೀಡಿಂಗ್ ಮೀಡಿಯಾ ಹೌಸಸ್ ಏನಿದಾವಲ್ಲ, ಒಳ್ಳೊಳ್ಳೆ ಸ್ಯಾಲ್ರಿಗಳನ್ನ ಇದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಯಾವ್ಯಾವ ಒಂದು ಮಾಧ್ಯಮಕ್ಕೆ ಹೋಗಿದ್ದಾರೆ? ದೊಡ್ಡ ಮಾಧ್ಯಮಗಳ ಹೆಸರನ್ನ ಸ್ವಲ್ಪ ಹೇಳ್ತೀರಾ? ಆಲ್ಮೋಸ್ಟ್ ಈಗ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ನಮ್ಮ ವಿಭಾಗದಿಂದ ಕಲಿತಿರ್ತಕ್ಕಂಥ ನಮ್ಮ ಸೀನಿಯರ್ಸ್ಗಳು ಇವತ್ತು ಎಷ್ಟೋ ಜನ ದೊಡ್ಡ ಪತ್ರಿಕೆಗಳ ಎಡಿಟರ್ಸ್ಗಳಾಗಿದ್ದಾರೆ, ಸಂಪಾದಕರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಷ್ಟೋ ಜನನು ಸ್ಥಾನಿಕ ಸಂಪಾದಕರುಗಳಾಗಿದ್ದಾರೆ. ಸಾಕಷ್ಟು ಈಗ ನಮ್ಮ ವಿಶ್ವೇಶ್ವರ ಭಟ್ರು ನಮ್ಮ ವಿಭಾಗದಿಂದ ಕಲ್ತ್ಕೊಂಡು ಹೋಗಿದ್ದಾರೆ. ಹೌದು, ರವೀಂದ್ರ ಭಟ್ರು ಪ್ರಜಾವಾಣಿ ಪತ್ರಿಕೆದು. ಮತ್ತು ನಮ್ಮ ಸುಭಾಷ್ ಹುಗಾರ್ ಅವರು ತಮ್ಮದೇ ಆದಂಥ ಒಂದು ಚಾನಲನ್ನು ಇದನ್ನು ಮಾಡಿದ್ದಾರೆ ಯೂಟ್ಯೂಬ್. ಮೋಸ್ಟ್ಲಿ 82 ನನಗೆ ಅಷ್ಟು ನಿಖರವಾಗಿ ಗೊತ್ತಿಲ್ಲ. ಬಟ್ ಆರಂಭದ ಬ್ಯಾಚಿನ ವಿದ್ಯಾರ್ಥಿಗಳು, ಆರಂಭದ ವರ್ಷಗಳಲ್ಲಿ ಅವರು ಇಲ್ಲಿ MA ಪತ್ರಿಕೋದ್ಯಮವನ್ನು ಕಲಿತ್ಕೊಂಡಿರ್ತಕ್ಕಂಥದ್ದು. ವಿಶ್ವೇಶ್ವರ ಭಟ್ರು ಕಲಿತಂತ ಒಂದು ಅಧ್ಯಯನ ಕೇಂದ್ರ. ಹೌದು ಸರ್, ಖುಷಿ ಆಗ್ತಾ ಇದೆ. ಹೌದು. ಅವಾಗ ನೀವಿದ್ರೆ ಸರ್? ಇಲ್ಲ, ನಾವು ಭಾಳ ಅವಾಗ ಇನ್ನೂ ಮೋಸ್ಟ್ಲಿ ನಾನು ಈ ವಿಭಾಗ 82ರಲ್ಲಿ ಆರಂಭ ಆಗಿರ್ತಕ್ಕಂಥ ವಿಭಾಗ. ನಂದು ಕೋರ್ಸ್ ಮುಗಿದಿರೋದು 97ದಲ್ಲಿ. ಸೊ ಅವರೆಲ್ಲ 70ರ ದಶಕದಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಾಗಿದ್ದಂತಹ ಸಂದರ್ಭ ಅದು. ಸೊ ಭಾಳ ಹಳೆ. ಮತ್ತು ನಮ್ಮಲ್ಲಿ ಬಸವರಾಜ್ ಕಂಬಿ ಅಂತೇಳಿ ಅವರು ಮೊದಲ ಬ್ಯಾಚ್ ವಿದ್ಯಾರ್ಥಿ. ನಮ್ಮ ವಾರ್ತಾ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅದಕ್ಕೆ. ಮತ್ತು ಹಳ್ಳಿಕೇರಿ ಅಂತೇಳಿ ಈಗ ನಮ್ಮ ಕೇಂದ್ರ ಸರ್ಕಾರದ ಪ್ರಸಾರ ಇದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಹೀಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ವಿಭಾಗದಿಂದ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ.
ಸರ್, ಆ ನಂತರ ಈ ಪತ್ರಿಕೋದ್ಯಮದ ಒಂದು ಬಹಳ ಮುಖ್ಯವಾದ ಒಂದು ಭಾಗ ಅಂದರೆ ಅದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂದ್ಕೊಂಡು ಅದರದ್ದು ನಿಮ್ಮದು ಸಿಲೆಬಸ್ಸಲ್ಲಿ ಇರ್ತದೆ ಸರ್. ಆ ವಿಷಯವು ನಿಮ್ಮ ಸಿಲೆಬಸ್ಸಲ್ಲಿ ಇರ್ತದೆ. ತನಿಖಾ ಪತ್ರಿಕೋದ್ಯಮದ ಬಗ್ಗೆ ಹೇಳ್ತೀವಿ. ಅದ್ರ ಬಗ್ಗೆನೂ ಎಲ್ಲ ವರದಿಗಾರಿಕೆಯಲ್ಲಿ ಬರುತ್ತೆ. ಅದು ತನಿಖಾ ಪತ್ರಿಕೋದ್ಯಮದ ಬಗ್ಗೆ ಹೇಳ್ತೀವಿ. ಮತ್ತು ಇಂಟರ್ವ್ಯೂ ಟೆಕ್ನಿಕ್ಸ್ಗಳ ಬಗ್ಗೆ ಪ್ರತಿಯೊಂದು ವಿಷಯವನ್ನು ನಾವು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತೀವಿ. ಸಿಲೆಬಸ್ನಲ್ಲಿ ಇರುತ್ತೆ ಅದು. ಸೊ ಮತ್ತೊಂದು ಆಪಾದನೆ ಏನಂದರೆ, ಈಗ ಪತ್ರಿಕೋದ್ಯಮ ಒಂದು ಅಧ್ಯಯನ ಕೇಂದ್ರದ ಅಥವಾ ಕಾಲೇಜುಗಳಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಇರುತ್ತೆ ಅಂದ್ಕೊಂಡು ತುಂಬ ಜನ ಆಪಾದನೆ ಮಾಡ್ತಾರೆ. ಸೊ ಮತ್ತು ಬಹುತೇಕ ಮಾಧ್ಯಮ ಮಿತ್ರರಾಗಲಿ ಪತ್ರಕರ್ತರಾಗಲಿ ಯಾವುದೇ ಕಾಲೇಜಿಗೆ ಹೋಗಿ ಅಧ್ಯಯನ ಮಾಡಿ ಡಿಗ್ರಿಯನ್ನು ಪಡೆದು ಪತ್ರಕರ್ತರಾದವರಲ್ಲ ಅಂತ ಭಾಳಷ್ಟು ಜನ ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನಂತೀರಾ? ಈ ಅಧ್ಯಯನವನ್ನು ಮಾಡಿಯೇ ಅಥವಾ ಈ ಕೋರ್ಸನ್ನು ಮಾಡಿಯೇ ಪತ್ರಿಕೋದ್ಯಮಕ್ಕೆ ಹೋಗ್ಬೇಕಾ ಅಥವಾ ಮಾಧ್ಯಮಕ್ಕೆ ಹೋಗ್ಬೇಕಾ, ಅಥವಾ ಅವ್ರ ಸ್ಕಿಲ್ ಮೇಲೆ ಅದು ಭಾಷಾ ಕೌಶಲ್ಯ, ನೀವು ಹೇಳಿದಾಗ ಭಾಷಾ ಕೌಶಲ್ಯ ಆಗಲಿ, ಅವರು ಆ ವಿಷಯದ ಬಗ್ಗೆ ಆಳವಾದ ಜ್ಞಾನ ಆಗಲಿ, ಅದೇ ರೀತಿಯ ಒಂದು ವಿಷಯವನ್ನು ನಿರರ್ಗಳವಾಗಿ ಮಾತನಾಡುವಂಥ ಕೌಶಲ್ಯ ಆಗಲಿ, ಇಷ್ಟಿದ್ರೆ ಸಾಕಲ್ಲ ಸರ್? ಈ ಕೋರ್ಸನ್ನು ಯಾಕೆ ಮಾಡಬೇಕು? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇವತ್ತು ಯಾರಿಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ, ಉತ್ತಮವಾದಂಥ ಆಲೋಚನೆಗಳಿದೆ, ಅವ್ರು ಯಾರು ಬೇಕಾದರೂ ಪತ್ರಕರ್ತರಾಗ್ಬೋದು. ಆ ಒಂದು ಅಂದರೆ ಪತ್ರಿಕೋದ್ಯಮನೇ ಆಗಬೇಕು, ಪತ್ರಿಕೋದ್ಯಮ ಪದವಿನೇ ಬೇಕು ಅಂತಕ್ಕಂಥದ್ದು ಏನಿಲ್ಲ. ಬಟ್ ಪತ್ರಿಕೋದ್ಯಮ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪತ್ರಿಕಾ ನೀತಿ, ಪತ್ರಿಕಾ ಧರ್ಮ, ಪತ್ರಿಕಾ ಕಾನೂನುಗಳು ಮತ್ತು ವ್ಯವಸ್ಥಿತವಾಗಿ ಯಾವ ರೀತಿ ವಿಷಯಗಳನ್ನು ನಾವು ವರದಿ ಮಾಡಬೇಕು ಅನ್ನೋದನ್ನು ನಾವು ಪಾಠ ಮಾಡ್ತಕ್ಕಂಥದ್ದು ನಮ್ಮ ಸಿಲೆಬಸ್ನ ಭಾಗವಾಗಿರೋದ್ರಿಂದ. ಸೊ ಹೀಗಾಗಿ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದೆ. ಸೊ ಹಾಗಂತೇಳಿ ಈಗೆಲ್ಲ ಪತ್ರಿಕೋದ್ಯಮ ಶಿಕ್ಷಣ ಬರೋಕ್ಕಿಂತ ಮುಂಚೆ ಯಾರು ಚೆನ್ನಾಗಿ ಬರಿತಿದ್ರು, ಓದ್ತಿದ್ರು, ಅವರೆಲ್ಲ ಪತ್ರಕರ್ತರಾಗಿ, ಸಾಹಿತಿಗಳು ಮುಖ್ಯವಾಗಿ ಕವಿಗಳು, ಸಾಹಿತಿಗಳು ಪತ್ರಕರ್ತರಾಗಿ ಏನಪ್ಪ ಅಂದ್ರೆ ಆರಂಭದ ದಿನಗಳಲ್ಲಿ, ಮತ್ತು ಟೀಚರ್ಸ್ಗಳು, ಶಿಕ್ಷಕರುಗಳು ಏನಪ್ಪ ಅಂದ್ರೆ ಪತ್ರಕರ್ತರಾಗಿ ಮೊದಲೆಲ್ಲ ಗುರುತಿಸ್ಕೊಳ್ತಕ್ಕಂಥದ್ದು. ಯಾವಾಗ ಪತ್ರಿಕೋದ್ಯಮ ಶಿಕ್ಷಣ ಜಾರಿ ಬಂತು ಆವಾಗ ಪತ್ರಿಕೋದ್ಯಮದಲ್ಲಿನೇ ವಿಶೇಷವಾಗಿ ಏನೋ ಅಧ್ಯಯನಗಳು ನಡೀತಕ್ಕಂಥದ್ದು ಮತ್ತು ಪಾಠಗಳು ಮಾಡ್ತಕ್ಕಂಥದ್ದು. ಆವಾಗ ಪತ್ರಿಕೋದ್ಯಮಕ್ಕೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಆಯಾಮ ಸಿಕ್ತು ಅಂತ ಹೇಳ್ಬೋದು. ಸೊ ಹೀಗಾಗಿ ಪತ್ರಿಕೋದ್ಯಮ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪತ್ರಿಕಾ ಕಾನೂನು, ಪತ್ರಿಕಾ ಧರ್ಮ, ಪತ್ರಿಕಾ ನೀತಿ, ಪತ್ರಿಕಾ ತತ್ವಗಳು ಎಲ್ಲ ವಿಷಯಗಳ ಬಗ್ಗೆ ನಾವು ಅವರಿಗೆ ಹೇಳಿಕೊಡೋದ್ರಿಂದ ಉತ್ತಮವಾದಂಥ ಪತ್ರಕರ್ತರಾಗಿ ಹೊರಹೊಮ್ಮುವಂಥ ಅವಕಾಶಗಳು ಹೆಚ್ಚಿದಾವಂತ ಹೇಳ್ಬೋದು. ಸರ್, ಈಗ ಸಮೂಹ ಮಾಧ್ಯಮಗಳಿಗೆ ಬರೋಣ. ಸಮೂಹ ಮಾಧ್ಯಮಗಳಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಅಂದರೆ ಏನೇನೋ ಮಾತಾಡ್ತಾರೆ, ಏನೇನೋ ವಿಷಯಗಳು ಬರ್ತವೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳ್ಬೋದಾ ಸರ್? ಅದು ಮಾಧ್ಯಮದ ಒಂದು ಎಲ್ಲಿಯನ್ನು ಮೀರಿ ಹೋಗ್ತಾ ಇದೆ, ಅದಕ್ಕೆ ನೀವೇನಂತೀರಾ? ಈಗ ಮಾಧ್ಯಮದಲ್ಲಿ ವಿಚಾರಗಳನ್ನು ಮಂಡಿಸ್ತಕ್ಕಂತಹ ಈ ವ್ಯಕ್ತಿಗಳು ಅವರು ತಮ್ಮಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಏನಪ್ಪ ಅಂದ್ರೆ ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥವ್ರಾಗಿರ್ತಾರೆ ಮತ್ತು ಸರಿಯಾದ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಮಾತನಾಡಿದರೆ ಯಾವುದೇ ರೀತಿ ಈ ಆಪಾದನೆಗಳು ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯವಾಗಿ ಚರ್ಚೆಯ ವಿಷಯ ಬಂದಾಗ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಹೀಗಾಗಿ ನಾವು ಇನ್ನೊಬ್ಬರ ಅಭಿಪ್ರಾಯಗಳು, ಅನಿಸಿಕೆಗಳು ಇದು ಸರಿ ತಪ್ಪು ಅಂತ ನಿರ್ಧರಿಸೋದು ಬಹಳ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸರ್, ಇಂದಿನ ಈಗ ಬೇರೆ ಮಾಧ್ಯಮ ಆಗದೆ ಇರ್ಬೋದು, ಅಥವಾ ಈಗ ನಮ್ಮ ಮೊಬೈಲ್ ಇದ್ರೆ ಒಬ್ಬ ಪತ್ರಕರ್ತನೂ ಆಗ್ಬಿಡ್ತಾನೆ, ಮಾಧ್ಯಮ ವರದಿಗಾರನೂ ಆಗ್ತಾನೆ, ಅವರದೇ ನ್ಯೂಸ್ ಚಾನಲ್ ಇರ್ತದೆ ಅಥವಾ ಒಂದೇ ಒಂದು ಚಾನಲ್ ಇರ್ತದೆ. ಸೊ ಅವರಿಗೆ ನಿಮ್ಮ ಸಲಹೆಗಳೇನು ಸರ್? ಅವ್ರು ಯಾವ ರೀತಿ ವರದಿ ಮಾಡಬೇಕು, ಯಾವ ರೀತಿ ನ್ಯೂಸನ್ನು ಅದನ್ನು ರಿಪೋರ್ಟಿಂಗ್ ಮಾಡಬೇಕು ಎಂಬುದನ್ನು ಹೇಳ್ತೀರಾ ಸರ್? ಮೊದಲನೇದಾಗಿ ನಾವು ಸಾರ್ವಜನಿಕ ಒಂದು ವೇದಿಕೆಯಲ್ಲಿ ಗುರುತಿಸ್ಕೊಳ್ಬೇಕಾಗಿತ್ತು, ಕಾಣಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಮೊದಲು ನಮ್ಮ ಮೇಲೆ ಜವಾಬ್ದಾರಿ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಮಾತಿನಿಂದ, ನನ್ನ ಒಂದು ಅನಿಸಿಕೆಗಳು, ನನ್ನ ಕಂಟೆಂಟ್ಲಿಂದ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮೊದಲು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಯಾವುದೋ ನಾವು ವೇಗದಲ್ಲಿ ಯಾವುದೋ ಬರದಲ್ಲಿ ಸಮಾಜದಲ್ಲಿ ಏನಪ್ಪ ಅಂದ್ರೆ ಅಹಿತಕರ ಘಟನೆಗಳನ್ನು ಜರುಗುವ ಹಾಗೆ ಮತ್ತು ಅದನ್ನು ಸೃಷ್ಟಿ ಮಾಡುವಂತಹ ಕೆಲಸ ನಾವು ಮಾಡಬಾರ್ದು. ಸೊ ಈಗ ನಮಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕು, ವಾಕ್ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ, ಆರ್ಟಿಕಲ್ 19(1)ಗೆ. ಸೊ ಹೀಗಾಗಿ ಯಾವುದೇ ವ್ಯಕ್ತಿ ಏನಪ್ಪ ಅಂದರೆ ಇವತ್ತು ತಮ್ಮ ವಿಚಾರಗಳನ್ನು
ಅಭಿವ್ಯಕ್ತಿಗೊಳಿಸಲು ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಹೀಗಂತ ನಾವು ಸಮಾಜದಲ್ಲಿ ಏನು ಆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನನ್ನು ಸರಿಯಾಗಿ ತಿಳ್ಕೊಂಡು ನಾವು ಕಾರ್ಯನಿರ್ವಹಿಸಿದೆ ಆದರೆ, ಯಾಕಂದರೆ ನಾವು ಸಾರ್ವಜನಿಕ ರಂಗದಲ್ಲಿ ನಾವು ಕಾಣಿಸ್ಕೊಳ್ತೀವಿ ಅಂದ್ರೆ ನಮ್ಮ ಮೇಲೆ ಜವಾಬ್ದಾರಿ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ನಿಮ್ಮ ಅಧ್ಯಯನ ಕೇಂದ್ರದಲ್ಲಿ ಕೇವಲ ಕನ್ನಡ ಒಂದೇ ಇರ್ತದೆ ಸರ್? ಬೇರೆ ಭಾಷೆಯಲ್ಲೂ ಹೇಳ್ತಾರೆ, ಇಂಗ್ಲೀಷು ಅಥವಾ ಹಿಂದಿ? ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿ ನಾವು ಪಾಠಗಳನ್ನು ಮಾಡ್ತೀವಿ ನಮ್ಮ ವಿಭಾಗದಲ್ಲಿ. ಬೇರೆ ಲ್ಯಾಂಗ್ವೇಜು ಇಲ್ಲ. ಆಸಕ್ತಿ ಇತ್ತಪ್ಪ ಅಂದ್ರೆ ಅವರು ತಮ್ಮ ಇದರಲ್ಲಿ ತಾವು ಈಗ ನಮ್ಮ ವಿಭಾಗದಲ್ಲಿ ರಾಜಸ್ಥಾನ್ ಮತ್ತು ಗುಜರಾತ್ ವಿದ್ಯಾರ್ಥಿಗಳು ಸಹಿತ ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಇಂಗ್ಲೀಷು, ಕನ್ನಡ ಅಲ್ಪ ಸ್ವಲ್ಪ ಬರುತ್ತೆ, ಇಂಗ್ಲೀಷ್ ಮಾಧ್ಯಮ. ಸೊ ಹಾಗಂತ ಹೇಳಿ ನಾವು ಭಾಷೆ ಅಂದರೆ ಇನ್ಸ್ಟ್ರಕ್ಷನ್ ಆಫ್ ಕ್ಲಾಸಸ್ಸು ಅವು ಆಲ್ಮೋಸ್ಟ್ ಇಂಗ್ಲೀಷ್ನಲ್ಲಿರ್ತವೆ. ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ನಾವು ಬೋಧನೆಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ಪತ್ರಿಕೋದ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗಳು ಸಾಕಷ್ಟು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಅದರ ಫಲವಾಗಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಆ್ಯಂಕರ್ಗಳನ್ನು ಬಳಸ್ಕೊಂಡು ಸುದ್ದಿಯನ್ನು ಪ್ರಸಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಎಲ್ಲ ಸುಮಾರು ಟಿ ವಿ ಚಾನಲ್ಗಳು. ಸೊ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪ್ರಾಯೋಗಿಕವಾಗಿ ನಮ್ಮ ಪಾಠದಲ್ಲಿ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ನಾವಿಲ್ಲಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು ನೋಡಿ. AI ಜನರೇಟೆಡ್ ಸರ್ ಅದು? ಹಾಂ. ಕರ್ನಾಟಕ ವಿಶ್ವವಿದ್ಯಾಲಯದ ಉನ್ನತ ಭಾರತ ಅಭಿಯಾನ ಕೋಶ ಜೋಡಳಿ ಅತ್ಯಾಧುನಿಕ 4 ಕಂಪ್ಯೂಟರ್ ಪ್ರಯೋಗಾಲಯ ಉದ್ಘಾಟನೆ ಇದು ನೀವೇ ಮಾಡಿ ಸರ್? ಹೌದು ಸರ್. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆರವೇರಿಸಲಾಯಿತು. ಅದೆಲ್ಲ ಆಫ್ಟರ್ ಎಫೆಕ್ಟ್ಸ್ನಲ್ಲಿ ನಾವು ಇದನ್ನು ಮಾಡ್ಕೊಂಡಿದ್ದು, ರೋಟೇಟ್ ಆಗ್ತಾ ಇತ್ತು ಗ್ಲೋಬ್. ನಾವು ಹೊಸದೇನು ಬರುತ್ತೆ ಅದನ್ನು ಇಮಿಡಿಯೇಟ್ ಅಡಾಪ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ನಾವು ಹೌದೌದು. ಓಕೆ ಓಕೆ ಓಕೆ. ನೋಡಿ, ಇದೇ ಅಧ್ಯಯನ ಕೇಂದ್ರದವರು ಮಾಡಿದಂಥ ಒಂದು AI ಜನರೇಟೆಡ್ ವಿಡಿಯೋವನ್ನು ನೀವು ನೋಡ್ಬೋದು ಇಲ್ಲಿ. ಇದೆಲ್ಲ ರಿಯಲ್ ಇಮೇಜ್, ಇವೆಲ್ಲ ರಿಯಲ್. ಆಂಕರ್ ಮಾತ್ರ ಆಂಕರ್ AI. ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಭೂಗೋಳಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಜರಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನ ಆಧರಿಸಿ ಸುದ್ದಿ ಸಂಚಿಕೆಯನ್ನು ತಯಾರಿಸಿದರು. ವಿಭಾಗದ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಕುಮಾರ್ ಮಾಲ್ಗತ್ತಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. ಜಗತ್ತಿನ ಸುದ್ದಿ ಮನೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಆಧರಿಸಿ ನಿರ್ಮಿಸಿದ ಸುದ್ದಿ ನಿರೂಪಕರು ಲಗ್ಗೆ ಇಡುತ್ತಿದ್ದಾರೆ. ಜಗತ್ತನ್ನು ನಿಬ್ಬರಗಾಗಿ ನೋಡುವಂತೆ ಮಾಡಿದ ಕೃತಕ ಬುದ್ಧಿಮತ್ತೆ ಸಾಧನಗಳ ಬಳಕೆ ಈಗ ಸುದ್ದಿ ಮನೆಗಳಲ್ಲಿ ಪ್ರವೇಶಿಸುತ್ತಿದ್ದಂತೆ ರಾಜ್ಯದ ಪತ್ರಿಕೋದ್ಯಮ. ಸೊ ಇದುವರೆಗೂ ಪತ್ರಿಕೋದ್ಯಮ ಹಾಗೂ ಟಿ ವಿ ಮಾಧ್ಯಮ, ಅದೇ ರೀತಿ ಸೋಷಿಯಲ್ ಮೀಡಿಯಾ ಇವುಗಳ ಒಂದು ಅಧ್ಯಯನ ನಮ್ಮ KUD ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿರುವಂಥ ಪತ್ರಿಕೋದ್ಯಮ ಮತ್ತು ಸಂವಹನ ಅಧ್ಯಯನ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಅವುಗಳನ್ನು ಅಧ್ಯಯನ ಮಾಡಲಾಗ್ತಾ ಇದೆ, ಮತ್ತು ಸಿಲೆಬಸ್ ಏನೇನು ಇರ್ತವೆ, ಅದರ ಜೊತೆಗೆ ಈ ಕೋರ್ಸನ್ನು ಮಾಡಲಿಕ್ಕೆ ಏನೇನು ವಿದ್ಯಾರ್ಥಿಗಳಿಗೆ ಮಾನದಂಡಗಳು ಬೇಕು, ಅಂದರೆ ಕ್ರೈಟೀರಿಯಾ ಏನಿರಬೇಕು, ಈ ಕೋರ್ಸಿಗೆ ಅಂದರೆ ಪ್ರವೇಶವನ್ನು ಪಡೀಲಿಕ್ಕೆ ಏನೇನು ಕ್ರೈಟೀರಿಯಾಗಳಿರಬೇಕು, ಅದರ ಜೊತೆಗೆ ಇಲ್ಲಿ ಸಿಲೆಬಸ್ಸನ್ನು ಯಾವ ರೀತಿ ಕಲಿಸಲಾಗ್ತದೆ, ಯಾವ್ಯಾವ ವಿಷಯಗಳನ್ನು ಕಲಿಸಲಾಗ್ತದೆ, ಕೊನೆಯಲ್ಲಿ ಭಾಳ ಮುಖ್ಯವಾಗಿ ಈ ಕೋರ್ಸ್ ಮುಗಿದ ನಂತರ ಯಾವ್ಯಾವ ಜಾಬ್ ಆಪರ್ಚುನಿಟೀಸ್ಗಳಿದ್ದಾವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಂಥ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಪತ್ರಿಕೋದ್ಯಮ ಮತ್ತು ಸಂವಹನ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವಂಥ ಶ್ರೀ ಡಾಕ್ಟರ್ ಸಂಜಯ್ ಕುಮಾರ್ ಎಂ ಮಾಲ್ಗತ್ತಿ ಸರ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾವು ಈ ಕಾಲೇಜಿನ ಈ ಅಧ್ಯಯನ ಕೇಂದ್ರದ ಪ್ರಾಕ್ಟಿಕಲ್ ವರ್ಕು, ಅದರ ಜೊತೆಗೆ ಮತ್ತು ಕ್ಲಾಸ್ ರೂಮ್ಗಳು ಯಾವ ರೀತಿ, ಕ್ಲಾಸಲ್ಲಿ ಯಾವ ರೀತಿ ಪಾಠಗಳನ್ನು ಮಾಡಲಾಗ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಪಡೆಯೋಣ.